ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳ ದ್ರವ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸುಮಂಗಲಿಗರ ಸೌಭಾಗ್ಯದ ಸಂಕೇತ ಏನು ಮಂಗಳ ದ್ರವ್ಯಗಳು ಅಂತಾನೆ ಹೇಳಲಾಗುತ್ತೆ. ಈ ಮಂಗಳ ದ್ರವ್ಯಗಳನ್ನ ಶ್ರಾವಣ ಮಾಸದಲ್ಲಿ ಸುಮಂಗಲಿಯರಿಗೆ ನೀಡೋದ್ರಿಂದ, ಅವರ ಆಶೀರ್ವಾದವನ್ನ ಪಡ್ಕೊಳ್ಳೋದ್ರಿಂದ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗುತ್ತೆ. ಮಾಂಗಲ್ಯ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳಬಹುದು. ಹಾಗೆ ಇನ್ನಿತರೆ ಮಾಹಿತಿಯನ್ನ ತಿಳಿಸ್ಕೊಳ್ಳೋದ್ರ ಜೊತೆಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀವೈ ಶ್ರೀಧರ ಭಟ್ಟಾಚಾರ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿದೆ ತಿಳಿಸ್ಕೊಳ್ಳಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಪಾಪ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಹಾಗಂತ ಪಾಪ ಕಾರ್ಯಗಳನ್ನು ಮಾಡಬೇಡಿ. ಯಾವತ್ತೋ ಒಂದು ದಿನ ಅದರಿಂದ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಅಪಕೀರ್ತಿ, ಸ್ನೇಹಿತರಿಂದ ಸಹಾಯವನ್ನು ಪಡಿತಕ್ಕಂಥ ದಿನ, ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಋಣ ವಿಮೋಚನೆಯನ್ನು ಮಾಡ್ಕೊಳ್ತಕ್ಕಂಥ ದಿನವಾಗತ್ತೆ. ವಾಹನದಲ್ಲಿ ಸಂಚಾರವನ್ನು ಮಾಡಬೇಕಾದರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಅಪಘಾತಗಳಾಗ್ತಕ್ಕಂಥ ಸಂಭವಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಶ್ವೇತವರಹ ಸ್ವಾಮಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಮುನ್ನಡೆಯಾಗ್ತಕ್ಕಂಥದ್ದು, ಮನ್ನಣೆ ಲಭ್ಯವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಮನಃಶಾಂತಿ, ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಬಹಳಷ್ಟು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಸುಖ ಭೋಜನ ಪ್ರಾಪ್ತಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರುಗಳ ಪಾದಪೂಜೆಯನ್ನ ಮಾಡಿ, ಗುರುಗಳಿಗೆ ನಮಸ್ಕಾರವನ್ನ ಮಾಡಿ, ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ಶತ್ರು ಬಾಧೆಗಳು ಅಧಿಕವಾಗ್ತಕ್ಕಂಥದ್ದು ಕೂಡ ಆಗತ್ತೆ. ಯತ್ನ ಕಾರ್ಯಗಳಲ್ಲಿ ಜಯ, ದುಷ್ಟ ಬುದ್ಧಿ, ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ, ಅನ್ನಾಕಾಂಕ್ಷಿಗಳಾಗಿರ್ತಕ್ಕಂಥವರಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಶತ್ರುಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸಜ್ಜನ ವಿರೋಧ, ನಿಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯವರ ವಿರೋಧವನ್ನು ಕೂಡ ಕಟ್ಕೊಂಡ್ಬಿಡ್ತೀರಾ. ಮಿತ್ರರಲ್ಲಿ ದ್ವೇಷವನ್ನು ಸಾಧಿಸ್ತೀರಾ. ಅನೇಕ ಜನರಿಗೆ, ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂತವರಿಗೆ ವಿವಾಹ ನಿಶ್ಚಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಹಿರಿಯರಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಶಬ್ಬಾಶ್ಗಿರಿಯನ್ನ ಗಿಟ್ಟಿಸ್ತೀರಾ. ಕಾರ್ಯ ವಿಘಾತಗಳು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ತೊಂದರೆ, ತಾಪತ್ರಯಗಳನ್ನು ಅನುಭವಿಸ್ತಕ್ಕಂಥದ್ದು ಕಂಡು ಬರುತ್ತೆ. ವ್ಯಾಪಾರದನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಅಲ್ಪ ಲಾಭ. ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಸಾಯಂಕಾಲದ ಸಮಯಕ್ಕೆ ವಿಪರೀತ ವ್ಯಸನಗಳನ್ನು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಪವಮಾನಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಹೇರುಪೇರಾಗತ್ತೆ. ಹಿತಶತ್ರುಗಳಿಂದ ತೊಂದರೆ, ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಬಂಧು ಮಿತ್ರರಿಂದ ಪ್ರಶಂಸೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಋಷಿಕೇಶಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಬಡ ಮಕ್ಕಳಿಗೆ ಅಥವಾ ಅಂಗವಿಕಲ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡಿ.
ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಳ್ತಕ್ಕಂಥ ದಿನವಾಗುತ್ತೆ. ಬಾಕಿ ಹಣ ಕೈ ಸೇರ್ತಕ್ಕಂಥ ಒಂದು ಶುಭ ಯೋಗ. ಪ್ರತಿಷ್ಠಿತ ಜನರ ಪರಿಚಯವನ್ನ ಮಾಡ್ಕೋತೀರಾ, ಆದರೆ ಆರೋಗ್ಯದ ಕಡೆ ಗಮನವನ್ನ ಹರಿಸಿ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈ ದಿನ ಓಂ ನಂದೀಶ್ವರಾಯ 21 ಬಾರಿ ಜಪವನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವರಿಗೆ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಮೇಲಾಧಿಕಾರಿಗಳಿಂದ ಕಿರುಕುಳಗಳನ್ನ ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಆದರೆ ಶ್ರಮಕ್ಕೆ ತಕ್ಕ ಫಲವನ್ನ ಅನುಭವಿಸ್ತಕ್ಕಂಥ ಒಂದು ಶುಭ ಯೋಗ. ಯಾರ್ಯಾರು ದಿನಸಿ ವ್ಯಾಪಾರಿಗಳಿದ್ದೀರೋ ಅಂತವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ಓಂ ಚಂದ್ರಾಯ ನಮಃ ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ದಶ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಹಿತೈಷಿಗಳು ನಿಮ್ಮ ಸಾಧನೆಯನ್ನ ಕೊಂಡಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಅಧಿಕ ಲಾಭ. ಮನೆ ದೇವರನ್ನ ಪ್ರಾರ್ಥನೆ ಮಾಡುವುದನ್ನ ಮರಿಬೇಡಿ. ಬಹಳಷ್ಟು ಯಾವಾಗ ಉನ್ನತ ಸ್ಥಾನಮಾನಕ್ಕೆ ಹೋದಾಗ ನಿಮ್ಮನ್ನೇ ನೀವು ಮರೆತು ಬಿಡ್ತೀರಾ, ಮನೆಯಲ್ಲಿ ಇರ್ತಕ್ಕಂಥ ಮನೆ ದೇವರನ್ನು ಕೂಡ ಮರೆತು ಬಿಡ್ತೀರಾ. ಗೃಹ ದೇವತೆಯನ್ನ ಪ್ರಾರ್ಥನೆಯನ್ನ ಮಾಡಿ ಕೆಲಸ ಕಾರ್ಯಗಳನ್ನ ಹೊಸದಾಗಿ ಆರಂಭವನ್ನ ಮಾಡೋಕೆ ಬಹಳಷ್ಟು ಓಡಾಟಗಳನ್ನ ಮಾಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಪದ್ಮಾವತಿಯೇ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಕನ್ಯಾಮಣಿಗಳಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಷೇರು ಮಾರುಕಟ್ಟೆಯಲ್ಲಿ ಬಹಳಷ್ಟು ಅಧಿಕ ಲಾಭಗಳಾಗತ್ತೆ. ರಾಜಕೀಯ ವ್ಯಕ್ತಿಗಳಿಂದ ಬಹಳಷ್ಟು ಸಹಾಯವನ್ನು ಕೂಡ ಪಡಿತಕ್ಕಂಥ ಒಂದು ದಿನವಾಗತ್ತೆ. ಹೊಸ ಜವಾಬ್ದಾರಿಯನ್ನ ಒಪ್ಪಿಕೊಳ್ಳುವ ಮುಂಚೆ, ನಿರ್ಧಾರವನ್ನು ಮಾಡೋಕ್ಕಿಂತ ಮುಂಚೆ ಬಹಳಷ್ಟು ಯೋಚನೆಯನ್ನ ಮಾಡಿ ನಿರ್ಧಾರವನ್ನ ಮಾಡಿ ಒಪ್ಪಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಾರಸಿಂಹ ಸುದರ್ಶನಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಶೀತ ಸಂಬಂಧವಾದ ರೋಗಗಳು ಆವಾಹನೆಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಬೆಂಬಲ ನಿಮಗೆ ಲಭ್ಯವಾಗುತ್ತೆ. ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಶ್ರೀರಾಮ ಮಂದಿರಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕ್ತಕ್ಕಂಥದ್ದು ತುಂಬಾ ಹೊಳಿತು. ಬಹಳಷ್ಟು ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಇರ್ತಕ್ಕಂಥ ಉಳಿತಾಯದಲ್ಲಿ ಇರ್ತಕ್ಕಂಥ ಹಣವನ್ನೂ ಕೂಡ ಖರ್ಚು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆಲೋಚನೆಯನ್ನ ಮಾಡಿ ಹಿಡಿತದಲ್ಲಿ ಖರ್ಚು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸಂಜೆಯ ವೇಳೆಗೆ ಹಣಕಾಸಿನ ಮುಗ್ಗಟ್ಟು ಕೂಡ ದಹಿಸುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥ ಶುಭ ಯೋಗಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ದಾವಣಗೆರೆಯಿಂದ ಉಮಾ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು ಹೇಳಿ. ನನ್ನ ಮಗಳ ಹೆಸರು ಅಮೃತ ಅಂತ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ ಉಮಾ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸರ್. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 9. ನಿಮ್ಮ ಮಗಳ ಹೆಸರು ಮತ್ತೊಮ್ಮೆ ಹೇಳ್ತೀರಾ? ಅಮೃತ ಅಂತ. ಏನ್ ಮಾಡ್ಕೊಂಡಿದ್ದಾರೆ? ಅವಳು BE ಮುಗಿಸಿದಾಳೆ ಸರ್. IAS ಮಾಡ್ತೀನಿ ಅಂತ ಹೋಗಿದ್ಲು. ಖಂಡಿತ. ನಿಮ್ಮ ಮನೆ ದೇವ್ರು ಯಾವುದು ಅಂತ ಹೇಳಿಮ್ಮ. ಮೈಲಾರಲಿಂಗೇಶ್ವರ. ಅಂದ್ರೆ ನೀವು ಹೇಳಿರ್ತಕ್ಕಂಥ ಸಂಖ್ಯೆ 9 ಹೌದಲ್ವಾ? ಈಗ ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿಯ ಒಂದು ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೇನೆ. ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ. ತಾಳೆಗರಿ ಪ್ರಶ್ನೆಯನ್ನ ನಾವು ನೋಡಿದಾಗ ಇವರಿಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅನ್ನೋ ಬಹಳಷ್ಟು ಮಹದಾಸೆ ಇದೆ. ಖಂಡಿತವಾಗಿ ವಿದ್ಯಾಭ್ಯಾಸ ಚೆನ್ನಾಗಿದೆ. ಇವರ ಜಾತಕದಲ್ಲಿ ಗುರು ರವಿ ಯೋಗ ಅಂತಕ್ಕಂಥದ್ದಿದೆ. ಹಾಗಾಗಿ ಉನ್ನತ ಸ್ಥಾನಮಾನದ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಉನ್ನತ ಸ್ಥಾನಮಾನದ ಒಂದು ಅಧಿಕಾರವನ್ನು ಕೂಡ ಹಿಡಿತಾರೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ.
ಆದರೆ ಇಲ್ಲೇನಾಗತ್ತೆ, ಆಗಾಗ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬೀರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೋಸ್ಕರ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನ ಆಚರಣೆಯನ್ನ ಮಾಡಿ ಪಚ್ಚೆ ಗಣೇಶನ ಪೆಂಡೆಂಟ್ ಅನ್ನ ಧಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಅಯ್ಯೋ ಏನಪ್ಪಾ ಗುರುಗಳು ಪಚ್ಚೆ ಗಣೇಶನ ಪೆಂಡೆಂಟ್ ಅನ್ನ ಹೇಳ್ಬಿಟ್ರು, ಅಯ್ಯೋ ಹೆಣ್ಣು ಮಕ್ಕಳು ಗಣೇಶನನ್ನ ಹಾಕೋಬಹುದಾ, ರಜ್ವಲಾ ಸಮಯದಲ್ಲಿ ಏನ್ ಮಾಡಬೇಕು, ಈ ರೀತಿ ಎಲ್ಲ ಯೋಚನೆಯನ್ನ ಮಾಡಬೇಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಪಚ್ಚೆ ಗಣೇಶನ ಪೆಂಡೆಂಟ್ ಅನ್ನ ಧಾರಣೆಯನ್ನ ಮಾಡಿ ಪ್ರಾತಃ ಕಾಲದಲ್ಲಿ ಅಭ್ಯಾಸವನ್ನ ಮಾಡ್ಲಿಕ್ಕೆ ಹೇಳಿ. ಇವರ ಹಸಿಯೂ ಕೂಡ ಅಷ್ಟೇ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಉನ್ನತ ಸ್ಥಾನಮಾನದ ಉದ್ಯೋಗವನ್ನ ನಾನು ಹಿಡಿಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಬೇಕು, ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನದ ಆಸೆ ಇವರಿಗೆ ಹೆಚ್ಚಾಗಿದೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಉಮಾ. ಮತ್ತೊಬ್ರು ಕಾಲರ್ ಅಡಿದ್ದಾರೆ. ಜಯಶಂಕರ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಶಂಕರ್. ಹೇಳಿ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗು ಬಗ್ಗೆ ಮಾತಾಡಬೇಕು. ಅವರ ಹೆಸರು ಹೇಳಿ. ಶಶಿಕಲಾ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಜಯಶಂಕರ್. ಜಯಶಂಕರ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಮ್ಯಾಮ್. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 7. ನಿಮ್ಮ ಮನೆ ದೇವ್ರು ಯಾವುದು ಅಂತ ಹೇಳ್ತೀರಾ? ವೀರಭದ್ರ ಸ್ವಾಮಿ. ನಿಮ್ಮ ಮಗಳ ಹೆಸರನ್ನ ಮತ್ತೊಮ್ಮೆ ಹೇಳಿ. ಶಶಿಕಲಾ. ಶಶಿಕಲಾ ಏನ್ ಮಾಡ್ಕೊಂಡಿದ್ದಾರೆ? ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸ್ವಾಮಿ. ಈಗ ಫಸ್ಟ್ ಸ್ಟ್ಯಾಂಡರ್ಡ್. ಆದ್ರೆ ಏನ್ ಪ್ರಶ್ನೆ ಬೇಕು ಅವ್ರ ಬಗ್ಗೆ? ಈಗ 1ನೇ ಕ್ಲಾಸ್ ಓದ್ತಾ ಇದೆ ಮಗು. ಏನು ಪ್ರಶ್ನೆ ಬೇಕು? ಆರೋಗ್ಯ ಮತ್ತೆ ವಿದ್ಯಾಭ್ಯಾಸ ಸ್ವಾಮಿ. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ 7 ಹೌದಲ್ವಾ? ರಾಶಿ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೇನೆ. 1 2 3 4 5 6 7. 1 2 3 4 5 6 7 8 9. ಅಂದ್ರೆ ಆಗಾಗ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನ ಕಾಪಾಡ್ಕೋತಾ ಇಲ್ಲ ಶರೀರದಲ್ಲಿ, ಹೌದಾ? ಹೌದು ಸ್ವಾಮಿ. ಆಗಾಗ ಜ್ವರ ಬಾಧೆಗಳು, ಶೀತ ಬಾಧೆಗಳು, ಉಷ್ಣ ಬಾಧೆಗಳು ಆಗಾಗ ಪೀಡಿಸ್ತಾ ಇದೆ. ಒಂದು. ಇನ್ನೊಂದು, ಬಹಳಷ್ಟು ಹಠ ಕೂಡ ಮಾಡುತ್ತೆ ಮಗು, ಹೌದಾ? ಇದಕ್ಕೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಜಾತಕ ವಿಮರ್ಶೆಯನ್ನ ಮಾಡಿ. ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಚಂದ್ರನ ಜೊತೆ ಸಂಯೋಗದಲ್ಲಿ ಇದ್ದು ನೀಚ ದೃಷ್ಟಿಯನ್ನ ಇಟ್ಕೊಂಡಿರುವುದರಿಂದ ನಿಮ್ಮ ಜಾತಕ, ಆ ಮಗುವಿನ ಜಾತಕ ತೆಗೆದು ನೋಡಿಬೇಕು ಅಂತಂದ್ರೆ ರಾಹು ಮತ್ತೆ ಚಂದ್ರ ಸಂಯೋಗದಲ್ಲಿ ಇದ್ದಾರೆ. ಒಂದು. ಇನ್ನೊಂದು, ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ದೃಷ್ಟಿ ಅಂತಕ್ಕಂಥದ್ದು ಲಗ್ನದ ಮೇಲೆ ಬೀಳ್ತಾ ಇದೆ. ಇದಕ್ಕೋಸ್ಕರನೇ ಈ ರೀತಿ ಆಗತ್ತೆ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ವ್ಯವಸ್ಥಿತವಾಗಿ ಧನ್ವಂತರಿ ಹೋಮವನ್ನ ಆಚರಣೆಯನ್ನ ಮಾಡಬೇಕು, ಧನ್ವಂತರಿ ಜಪವನ್ನ ಆಚರಣೆಯನ್ನ ಮಾಡಬೇಕು. ಈ ರೀತಿ ಮಾಡಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡಿಸಿ. ಗೊತ್ತಾಗ್ಲಿಲ್ಲ ಅಂದ್ರೆ ಕಚೇರಿಗೆ ಬಂದು ಭೇಟಿ ಮಾಡಿ, ವ್ಯವಸ್ಥಿತವಾಗಿ ಇದರ ಪರಿಹಾರವನ್ನ ಕೂಡ ಮಾಡಿಸ್ಕೊಡುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಜಯಶಂಕರ್. ಈಗ ಒಬ್ರು ಕಾಲರ್ ಅಡಿದ್ದಾರೆ. ಮರಿಗೌಡ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮರಿಗೌಡ. ನಮಸ್ತೆ. ಹೇಳಿ ಬಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹೆಸರು ಹೇಳಿ. ಅವ್ರ ಹೆಸರು ಚಂದನ್ ಅಂತ. ಚಂದನ್. ಹೌದು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಮರಿಗೌಡ. ಮರಿಗೌಡ್ರೆ ನಮಸ್ಕಾರ. ನಮಸ್ತೆ ಗುರುಜಿ. ಚಂದನ್ ಅವರು ಏನ್ ಮಾಡ್ತಾ ಇದ್ದಾರೆ? ಅವರು MCA ಆಗಿದೆ. ಅವ್ರದ್ದು ಉದ್ಯೋಗದ ಬಗ್ಗೆ ಕೇಳಬೇಕಾಯ್ತು. ನೋಡೋಣ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳ್ತೀರಾ? 9. ನಿಮ್ಮ ಮನೆ ದೇವ್ರು ಯಾವುದು? ಕಾಲಭೈರೇಶ್ವರ, ಚುಂಚನಗಿರಿ. ಹೌದು. ನೋಡೋಣ, ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ. ನೋಡೋಣ ಏನು ಹೇಳುತ್ತೆ. 1 2 3 4 5 6. ಈಗಾಗಲೇ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದಾರೆ, ಹೌದಾ? ಎಲ್ಲ ಒಂದ್ಸರಿ ಅಟೆಂಡ್ ಮಾಡಿದ್ರು, ಏನು ಅದು ಸಕ್ಸಸ್ ಆಗಿಲ್ಲ. ಆದರೆ ವ್ಯವಸ್ಥಿತವಾಗಿ ಇವರಿಗೆ ಉದ್ಯೋಗ ಲಭ್ಯ ಆಗಬೇಕು ಅಂತ ಅಂದ್ರೆ ಕರ್ಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥವರು ನೀಚದಲ್ಲಿದ್ದಾರೆ ಅಂತ ಜಾತಕ ಹೇಳ್ತಾ ಇದೆ. ಅವರ ಜಾತಕ ಇದ್ರೆ ತೆಗೆದು ನೋಡ್ಕೊಳ್ಳಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ಕುಲದೇವತೆ ಕಾಲಭೈರವೇಶ್ವರ ಒಂದು 3 ಅಮಾವಾಸ್ಯೆ ದಿನ ಹೋಗಿ ವ್ಯವಸ್ಥಿತವಾಗಿ ಅಮಾವಾಸ್ಯೆಯ ಪೂಜೆಯಲ್ಲಿ ಪಾಲ್ಗೊಂಡು ಯಥಾನುಶಕ್ತಿ ಸೇವೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಬನ್ನಿ. 3 ಅಮಾವಾಸ್ಯೆ ಶ್ರದ್ಧಾಭಕ್ತಿಯಿಂದ ನೀವು ಆಚರಣೆ ಮಾಡಿದ್ದೇ ಆದರೆ 3 ಅಮಾವಾಸ್ಯೆಯ ಒಳಗಡೆ ಆ ಕಾಲಭೈರವನ ಅನುಗ್ರಹದಿಂದ ಉದ್ಯೋಗ ಇವರಿಗೆ ಪ್ರಾಪ್ತಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ.
ಧನ್ಯವಾದಗಳು ಮರಿಗೌಡ. ಗುರುಜಿ, ಇನ್ನು ಸುಮಂಗಲಿಯರು ಅಂತ ಅನಿಸ್ಕೊಳ್ಬೇಕು ಅಂತಂದ್ರೆ ಅಷ್ಟದ್ರವ್ಯಗಳನ್ನು ಅವರು ಧರಿಸ್ಕೊಳ್ಬೇಕು. ಅಷ್ಟದ್ರವ್ಯಕ್ಕೆ ಸಿಗುವಂತಹ ಮಾನ್ಯತೆ ಎಂಥದ್ದು, ಅದರಲ್ಲೂ ಶ್ರಾವಣ ಮಾಸದಲ್ಲಿ ಅಷ್ಟದ್ರವ್ಯಗಳು ಅಂದರೆ ಮಂಗಳ ದ್ರವ್ಯಗಳನ್ನು ಪೂಜಿಸೋದ್ರಿಂದ ಸಿಗುವಂತಹ ಫಲಾನುಫಲಗಳೇನು, ಮಾಂಗಲ್ಯ ದೋಷವನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ತಿಳಿಸ್ಕೊಡಿ. ಇಲ್ಲಿ ಮೊದಲು ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಅಷ್ಟದ್ರವ್ಯಗಳು ಮತ್ತು ಮಂಗಳ ದ್ರವ್ಯಗಳು, ಇದು ಬೇರೆ ಬೇರೆ. ಅಷ್ಟದ್ರವ್ಯಗಳು ಅಂದರೆ 8, ಮಂಗಳ ದ್ರವ್ಯಗಳು ಅಂದರೆ 7. ಅಂದರೆ ಶ್ರಾವಣ ಮಾಸದಲ್ಲಿ ಮಂಗಳ ದ್ರವ್ಯಗಳಿಗೆ ಪ್ರಾಮುಖ್ಯತೆ ಅಂತಕ್ಕಂಥದ್ದು. ಇವತ್ತು ನೀವು ನೋಡಬಹುದು, ಬಹಳಷ್ಟು ಜನ ಶ್ರಾವಣ ಮಾಸದಲ್ಲಿ ಏನು ಮಾಡ್ತಾ ಇದ್ದಾರೆ, ಸುಮಂಗಲಿಯರು ಮಹಾಲಕ್ಷ್ಮಿ ಕಲಶವನ್ನು ಹಿಡ್ತಕ್ಕಂಥದ್ದು. ಇತ್ತೀಚೆಗೆ ಅಷ್ಟೇ ಆಷಾಢ ಮುಗಿದಿದೆ. ಆಷಾಢ ಶುಕ್ರವಾರದಲ್ಲಿ ಕಲಶ ಸ್ಥಾಪನೆಯನ್ನ ಮಾಡಿ ಅರಿಶಿನ ಕುಂಕುಮಗಳನ್ನ, ಬಳೆ, ಬಿಚ್ಚಾಲೆ ಮತ್ತೆ ಆ ಬಾಗಿಣದ ಸಾಮಾನು ಕೊಡುವುದು, ಇವೆಲ್ಲವೂ ಕೂಡ ವರಮಹಾಲಕ್ಷ್ಮಿಯಲ್ಲೂ ಕೂಡ ಎಷ್ಟೋ ಒಂದು ಧರ್ಮದಲ್ಲಿ, ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೋ ಒಂದು ಕುಟುಂಬಗಳು ಬಾಗಿಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತೆ ಈ ಹಿಂದೆಯೂ ಕೂಡ ಭೀಮನ ಅಮಾವಾಸ್ಯೆಯ ದಿನ ಪತಿ ಸಂಜೀವಿನಿ ವ್ರತದ ಬಗ್ಗೆನೂ ನೀವು ತಿಳಿಸಿದ್ದೀರಿ. ಖಂಡಿತ ಖಂಡಿತ. ವ್ಯವಸ್ಥಿತವಾಗಿ ಈ ಶ್ರಾವಣ ಮಾಸದಲ್ಲಿ ಮಂಗಳ ದ್ರವ್ಯಗಳಿಗೆ ಒಂದು ಅಗೋಚರವಾದ ಶಕ್ತಿ ಅಂತಕ್ಕಂಥದ್ದಿದೆ. ಇದನ್ನ ಸರಿಯಾಗಿ ನಮ್ಮ ಮಾತೆಯರು, ಸುಮಂಗಲಿಯರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಮಲ್ಲಿ ಮಾಡ್ಕೊಳ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಮಾಡಿರ್ತಕ್ಕಂಥ ವ್ರತದ ಫಲಗಳನ್ನು ಕೂಡ ನೀವು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಹೇಗೆ ಅಂತಂದ್ರೆ ನೋಡಿ, ಯಾರೋ ಒಬ್ಬರ ಸುಮಂಗಲಿ ನಿಮ್ಮ ಮನೆ ಹತ್ತಿರ ಬರ್ತಾರೆ. ಬಂದಂತ ಸಮಯದಲ್ಲಿ, ಅದರಲ್ಲೂ ನೀವು ವ್ರತವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮಗಳನ್ನ ಕೊಟ್ಟು ವ್ಯವಸ್ಥಿತವಾಗಿ ನಮಸ್ಕಾರವನ್ನ ಹಾಕ್ತಾ ಇರ್ತೀರಾ. ಯಾರೋ ಒಬ್ಬರು ಸುಮಂಗಲಿ ಬರ್ತಾರೆ, ಅದು ಬಡವರೇ ಆಗಬಹುದು, ಶ್ರೀಮಂತರೇ ಆಗಬಹುದು, ಸುಮಂಗಲಿಯೇ. ಯಾವತ್ತೂ ಅಷ್ಟೇ ಸುಮಂಗಲಿಯಲ್ಲಿ ಒಂದು ಶಕ್ತಿ ಅಂತಕ್ಕಂಥದ್ದಿದೆ. ಆ ಸುಮಂಗಲಿಯನ್ನ ಕರೆದು ಆಧರಿಸಿ ವ್ಯವಸ್ಥಿತವಾಗಿ ಅವರಿಗೂ ಕೂಡ ಅರಿಶಿನ ಕುಂಕುಮಗಳನ್ನ ಕೊಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಸತ್ಕಾರ್ಯಗಳನ್ನ ಮಾಡ್ತಕ್ಕಂಥ ಸಮಯದಲ್ಲಿ ತಾರತಮ್ಯಗಳನ್ನ ಎಣಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು ಏನೇನು ಕೊಡಬೇಕು, ಅರಿಶಿನ ಕುಂಕುಮ, ಬಳೆ, ಎಲೆ, ಅಡಿಕೆ, ಮತ್ತೆ ಒಂದು ಕನ್ನಡಿ, ಜೊತೆಗೆ ಕಣ್ಣು ಕಪ್ಪು, ಇವೆಲ್ಲವನ್ನೂ ಕೂಡ ಕೊಡಬೇಕು. ಮಂಗಳ ದ್ರವ್ಯ ಅಂತ ನಾವು ಹೇಳ್ತೀವಿ. ಈ ಮಂಗಳ ದ್ರವ್ಯಗಳು ವ್ಯವಸ್ಥಿತವಾಗಿ ಯಾರು ನಿರ್ಮಲ ಮನಸ್ಸಿನಿಂದ ಮಂಗಳ ದ್ರವ್ಯಗಳನ್ನ ಸುಮಂಗಲಿಯರಿಗೆ ದಾನವನ್ನ ಮಾಡಿ ಕೊಟ್ಟು ಮನಸ್ಪೂರ್ವಕವಾಗಿ ಭಕ್ತಿ ಭಾವದಿಂದ ನಮಸ್ಕಾರವನ್ನ ಮಾಡ್ತಾರೋ, ಆಗ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣೆಯಾಗಿರ್ತಾಳೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ವರಮಹಾಲಕ್ಷ್ಮಿ ಮಾಡ್ತೀರಾ. ವರಮಹಾಲಕ್ಷ್ಮಿ ದಿವಸ ಮಾಡಿದ್ರೆ ಪಾಪ ಯಾರೋ ಒಂದು ಬಡ ಹೆಂಗಸು ಮನೆ ಹತ್ತಿರ ಬಂದು, ನೋಡಿ, ದೇವರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಪೂಜೆ ಮಾಡೋ ಸಮಯಕ್ಕೆ ಯಾರೋ ಬಂದು ಊಟ ಕೇಳ್ತಾರೆ. ಯಾರೋ ಸುಮಂಗಲಿಯರು ಬಂದು ಸುಮ್ಮನೆ ನಿಂತುಕೋತಾರೆ. ಇವರು ಪೂಜೆ ಮಾಡ್ತಾ ಇರೋದನ್ನ ನೋಡ್ತಾ ನಿಂತಿರ್ತಾರೆ. ಅದಕ್ಕೆ ಹೇಳೋದು ಮಹಾಲಕ್ಷ್ಮಿ ಚಂಚಲೆ. ಯಾವ ರೂಪದಲ್ಲಿ ಬರ್ತಾಳೆ ಅಂತ ಗೊತ್ತಿಲ್ಲ. ಯಾರೇ ಬಂದರೂ ಸಹಿತ ಸುಮಂಗಲಿ ವರಮಹಾಲಕ್ಷ್ಮಿಯ ದಿನ ವ್ಯವಸ್ಥಿತವಾಗಿ ಅವರಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ತಾರತಮ್ಯಗಳು ಅಧಿಕವಾಗ್ತಾ ಇದೆ. ಅಯ್ಯೋ, ಪಕ್ಕದ ಮನೆಯವರು ನಮ್ಮ ಜೊತೆ ಮಾತಾಡಲ್ಲ, ಅವ್ರು ಯಾವಾಗ್ಲೂ ಹಗೆತನ ಸಾಧಿಸ್ತಾರ, ನಮಗೆ ಅವ್ರನ್ನ ಯಾಕೆ ಕರಿಬೇಕು ನಾವು ಕುಂಕುಮಕ್ಕೆ? ಅಯ್ಯೋ, ಅದರಲ್ಲೂ ಒಂದೊಂದು ಕುಟುಂಬಗಳಲ್ಲಿ ಏನೋ ಬಂಧುಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುತ್ತಮ್ಮ. ಆ ಭಿನ್ನಾಭಿಪ್ರಾಯಗಳು ಬಂದಂತ ಕುಟುಂಬಗಳಲ್ಲಿ ಅವಳನ್ನ ಯಾಕೆ ಕರಿಬೇಕು ನಾವು? ಅದ್ರ ಬದಲು ಬೇರೆ ಯಾರನ್ನಾದ್ರೂ ಕರೆಯೋಣ, ಅವರು ಕೊಡೋಣ, ಇವರು ಕೊಡೋಣ ಅಂತ ತಾರತಮ್ಯಗಳನ್ನ ಖಂಡಿತವಾಗಿ ಮಾಡಬೇಡಿ. ಸುಮಂಗಲಿ ಮಹಾತಾಯಿಯರಿಗೆ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ಪ್ರತಿ ಬಾರಿ ನಾನು ಹೇಳ್ತೇನೆ, ಸುಮಂಗಲಿಗೆ ಪಾದ ಪೂಜೆ ಮಾಡಿ. ನೀವು ನೋಡಿರಬಹುದು ರಾಶಿ ಭವಿಷ್ಯದಲ್ಲಿ ಸುಮಂಗಲಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದವನ್ನ ತಗೊಳ್ಳಿ. ನೋಡಿ, ಸುಮಂಗಲಿಗೆ ಪಾದ ಪೂಜೆ ನಿಜ, ಆಶೀರ್ವಾದ ನಿಜ, ಆದರೆ ತಾರತಮ್ಯಗಳಿರಬಾರದು. ನಿರ್ಮಲ ಮನಸ್ಸಿನಿಂದ ಪಾದ ಪೂಜೆಯನ್ನ ಮಾಡಬೇಕು. ಯಾವಾಗ ಆ ನಿರ್ಮಲ ಮನಸ್ಸಿನಿಂದ ನೀವು ಮಾಡ್ತೀರೋ, ಭಕ್ತಿ ಭಾವದಿಂದ ಮಾಡ್ತೀರೋ, ಆಗ ಅಪ್ರಾಪ್ತ ಲಕ್ಷ್ಮಿ ಅಂದರೆ ಬರಬೇಕಾಗಿರ್ತಕ್ಕಂಥ ಮಹಾಲಕ್ಷ್ಮಿ ನಿಮಗೆ ಪ್ರಾಪ್ತಿಯಾಗ್ತಾಳೆ. ಯಾರು ತಾರತಮ್ಯಗಳನ್ನ ಇಟ್ಕೊಂಡಿರ್ತೀರೋ, ನೀವು ಎಷ್ಟೇ ಯಜ್ಞ, ಯಾಗಾದಿ, ಪೂಜಾ, ತಪ, ವ್ರತಗಳು ಎಷ್ಟೇ ಮಾಡಿ ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲರಿಗೂ ಕೂಡ ಅಷ್ಟ ಸುಮಂಗಲಿಯರ 8 ಜನ ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ಇರ್ತಕ್ಕಂಥ ಸುಮಂಗಲಿಯರ ಅನುಗ್ರಹ ಪ್ರಾಪ್ತಿಯಾಗಲಿ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಚಿರಕಾಲ ಸಂರಕ್ಷಣೆಯಾಗಿರಲಿ ಅಂತ ಹೇಳಿ ನಾನು ಕೂಡ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ ಸುಮಂಗಲಿಯರಿಗೆ ಏನು ಅವರಿಗೆ ನೀಡಬೇಕಾಗಿರುವಂತಹ ಸತ್ಕಾರ್ಯದ ಮಹತ್ವ ಎಂತದ್ದು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ವೀಕ್ಷಕರೇ, ಇನ್ನು ಗುರೂಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿ ವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HPR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ, ರಿಂಗ್ ರಸ್ತೆ, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು ಹೀಗಿದೆ: 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 997222530005. ಇನ್ನು ವೆಬ್ಸೈಟ್ ಅಡ್ರೆಸ್ www.astrobrahma.net ಲಾಗಿನ್ ಆಗಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.